ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾನು ನಿಮ್ಮ ಪ್ರೀತಿಯ ಸೋನು. ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ನಾನು ಬ್ರಾಡ್ಕಾಸ್ಟ್ ಚಾನಲಲ್ಲಿ ಹಾಕಿದ್ದೆ, ಒಂದಷ್ಟು ಕ್ವಶನ್ ಕೇಳಿ ಅದಕ್ಕೆ ನಾನು ಆನ್ಸರ್ ಮಾಡ್ತೀನಿ ಅಂತ ಹೇಳಿ. ಸೊ 2025 ಅಲ್ಲಿ ಲಾಸ್ಟ್ ಇದು ಒಂದು ಕ್ವಶನ್ ಆ್ಯಂಡ್ ಆನ್ಸರ್ ವಿಡಿಯೋ ಅಂತಲೇ ಹೇಳ್ಬೋದು. ಸೊ ಇದು 17 Pro Maxಲ್ಲಿ ಫಸ್ಟ್ನೇ ವ್ಲಾಗ್ ಇದು ನಂದು, ಅರ್ಥ ಆಯ್ತಾ? ಚೆನ್ನಾಗಿದೆ, ಕ್ಯಾಮ್ರಾ ಕ್ವಾಲಿಟಿ ಅಂತೂ ಮಸ್ತ್ ಇದೆ ಗೈಸ್. ಸೊ ಒಂದಷ್ಟು ಸ್ಕ್ರೀನ್ಶಾಟ್ ತೆಗೆದು ಇಟ್ಕೊಂಡಿದ್ದೀನಿ, ಕೇಳ್ಬಿಡೋಣ. ಇದೊಂದು ಸ್ಮಾಲ್ ವಿಡಿಯೋ ಥರ, ಓಕೆನಾ? ಕಟ್ಟು ಸಿ ಒಂದಷ್ಟು ಇಟ್ಕೊಂಡಿದ್ದೀನಿ. ಯಪ್ಪ, ಎಷ್ಟು ಕ್ವಶನ್ಸ್ ಇದೆ. ಓಕೆ, ಆಲ್ಮೋಸ್ಟ್ ಎಲ್ಲ ಕೇಳಿರೋದು 17 Pro Max ತೊಗೊಂಡಿರೋದು ಫುಲ್ ಕ್ಯಾಶ್ ಅಲ್ಲ ಅಥವಾ EMI ಅಂತ ಕೇಳಿದ್ದೀರಾ. ನಾನು ಫುಲ್ ಕ್ಯಾಶಲ್ಲೇ ತೊಗೊಂಡಿರುವಂತಹದ್ದು 17 Pro Max. 2025 ನನ್ನ ಡ್ರೀಮ್ ಆಗಿತ್ತು ಟ್ರಿಪಲ್ ಕ್ಯಾಮ್ರಾ ತೊಗೊಬೇಕು ಅಂತೇಳಿ. ಯಾಕೆಂದರೆ ನಾನು ಟ್ರಿಪಲ್ ಕ್ಯಾಮ್ರಾ ಯೂಸ್ ಮಾಡಿಲ್ಲ, 2 ಕ್ಯಾಮ್ರಾ ಇರೋದಷ್ಟೇ ಯೂಸ್ ಮಾಡ್ತಾ ಇದ್ದಿದ್ದು. ಸೊ ಹಾಗಾಗಿ ಇದು ಫಸ್ಟ್ ಕ್ವಶನ್. ಆ್ಯಂಡ್ ತುಂಬ ಐ ಥಿಂಕ್ ಒಂದು 20-30 ಕ್ವಶನ್ ಇದೆ ಕೇಳಿದ್ದೀರಾ. 2025 ನೀವು ಏನೇನು ಅಂದ್ಕೊಂಡಿದ್ದೀರಾ, ಏನೇನಾಯಿತು ಅದೆಲ್ಲ ಹೇಳಿ ಅಂತ ಕೇಳಿದ್ದೀರಾ. ಆ್ಯಕ್ಚುಲಿ ಟು ಬಿ ಆನೆಸ್ಟ್ ಹೇಳಬೇಕು ಅಂತ ಅಂದರೆ 2025 ಆಯಿತು ಅನ್ನೋದಕ್ಕಿಂತ ಆಗದೆ ಇರೋದೇ ಜಾಸ್ತಿ. ನಿಜವಾಗ್ಲೂ ನಾನು ಏನೇನು ಅಂದ್ಕೊಂಡಿದ್ದೆ ಗೊತ್ತಾ, ಒಂದು ಕಾರ್ ತೊಗೊಬೇಕು ಅಂದರೆ ನಂದು 2025 ರೆಸಲ್ಯೂಷನ್ಸ್ ಏನೇನಿದ್ದು ಅಂತ ಅಂದರೆ, ಫಸ್ಟ್ ಒನ್ ಕಾರ್ ತೊಗೊಬೇಕು, ಸೆಕೆಂಡ್ ಒನ್ ಟ್ರಿಪಲ್ ಕ್ಯಾಮ್ರಾ ತೊಗೊಬೇಕು. ನನಗೆ ಚಿಕ್ಕ ಆಸೆ, ಇಷ್ಟು ಶಾರ್ಟ್ ಹೇರ್ ಮಾಡಿಸ್ಕೊಬೇಕು ಅಂತಲೂ ಕೂಡ ಆಸೆ ಇತ್ತು, ಬಟ್ ಆಗಲಿಲ್ಲ. ಅದೊಂದು ಆಸೆ ಇತ್ತು. ಅದಾದಮೇಲೆ ನಮ್ಮ ಅಮ್ಮನಿಗೆ 2 ಕೈಗೂ ಬ್ಯಾಂಗಲ್ಸ್ ಕೊಡಿಸ್ಬೇಕು, ಬಟ್ 1 ಕೈ ಇದೇ 25 ಗ್ರಾಮ್ಸ್ ಇರೋದನ್ನ ಕೊಡಿಸ್ಬೇಕು ಅಂತ ಪ್ಲ್ಯಾನ್ ಮಾಡಿದ್ದೆ. ಅದು ಆಗಿಲ್ಲ. ಅದೇ ಏನೂ ಆಗಿಲ್ಲ ಈ ಇಯರಲ್ಲಿ ಗೈಸ್, ಏನೂ ಆಗಿಲ್ಲ. ಆಗಿರೋದು ಒಂದೇ 2 ಲಕ್ಷ ಖರ್ಚು ಮಾಡಿ ಒಂದು ಫೋನ್ ತೊಗೊಂಡಿರೋದು, ಏನೂ ಇಲ್ಲ. ತುಂಬ ಜನ ಹೇಳ್ತಿರ್ತಾರೆ ಫೋನ್ ಯಾಕೆ ತೊಗೊಬೇಕಿತ್ತು, ಶೋಕಿ ಮಾಡ್ತಿರೋ, ಗೋಲ್ಡ್ ತೊಗೊಳ್ಳಿ ಅಂತ. ಅಲ್ಲ, ನಾವು ವಿಡಿಯೋ ಮಾಡಿದ್ರೇ ನಾವು ಅರ್ನ್ ಮಾಡೋಕ್ಕೆ ಸಾಧ್ಯ ಆಗೋದು. ಸೊ ಫೋನ್ ಕ್ಲಾರಿಟಿಗೋಸ್ಕರ ಆದರೂ ನಮಗೆ ಬೇಕಲ್ವಾ, ಹಾಗಾಗಿ ಅರ್ಥ ಆಯ್ತಾ? ಇಷ್ಟು ಆಗಿದೆ, ಇಷ್ಟು ಆಗಿಲ್ಲ. ಆ್ಯಂಡ್ ನೆಕ್ಸ್ಟ್ ಕ್ವಶನ್ಸ್, ನ್ಯೂ ಇಯರ್ ಪ್ಲ್ಯಾನ್ ಏನು? ಆ್ಯಕ್ಚುಲಿ ನ್ಯೂ ಇಯರ್ ಪ್ಲ್ಯಾನ್ ಏನಂತಾರೆ, ನಾನು ಹೇಳಬೇಕು ಅಂತಂದರೆ, ನಾನು ಈ ಥರ ಬರ್ಡೇ ಸೆಲೆಬ್ರೇಟ್ ಮಾಡಲ್ಲ, ಹಾಗೆ ನ್ಯೂ ಇಯರ್ ಕೂಡ ಸೆಲೆಬ್ರೇಟ್ ಮಾಡಲ್ಲ. ನನಗೇನೋ ಒಂಥರ ಈ ಸೆಲೆಬ್ರೇಟ್ ಮಾಡಬೇಕು ಅದು ಇದು, ನಂಗೆ ನಿಜವಾಗ್ಲೂ ಆ ಥರ ಎಲ್ಲ ಇಷ್ಟನೇ ಆಗಲ್ಲ. ಅದೇನಕ್ಕೆ ಅಂತ ಗೊತ್ತಿಲ್ಲ, ನನಗೆ ಸೆಲೆಬ್ರೇಟ್ ಮಾಡೋದು ಅದೆಲ್ಲ ಒಂಥರ ಹಿಂಸೆ ಫೀಲ್ ಆಗುತ್ತೆ. ಸೊ ಸೆಲೆಬ್ರೇಟ್ ಮಾಡಲ್ಲ. ಬಟ್ ಈ ಟೈಮ್ ನಾನು ನನ್ನ ಫ್ರೆಂಡ್ಸ್ ಜೊತೆ ರೆಸಾರ್ಟ್ಗೆ ಹೋಗ್ತಾ ಇದ್ದೀನಿ. ಅದೇ ನನ್ನ ಫ್ರೆಂಡ್ ಹರ್ಷಿ, ಜೋ ಇದ್ದಾರಲ್ಲ, ಸೊ ನಾವೇ ರೆಸಾರ್ಟ್ಗೆ ಹೋಗ್ತಾ ಇದ್ದೀವಿ ಎಂಜಾಯ್ ಮಾಡ್ಕೊಂಡು ಬರೋಕ್ಕೆ. ಸೊ ನಿಮ್ಮದು ನ್ಯೂ ಇಯರ್ ಪ್ಲ್ಯಾನ್ ಏನು ಅಂತ ದಯವಿಟ್ಟು ಹೇಳಿ. ಅದಾದ ನಂತರ ನೆಕ್ಸ್ಟ್ ಟ್ರಿಪ್ ಎಲ್ಲಿಗೆ ನೆಕ್ಸ್ಟ್ ಟ್ರಿಪ್ ಆ್ಯಕ್ಚುಲಿ ವಾಸ್ ಪ್ಲ್ಯಾನ್ ಇನ್ ದುಬೈ ಆರ್ ವಿಯೆಟ್ನಾಂ. ಪಕ್ಕ ವಿಯೆಟ್ನಾಂ ಆರ್ ದುಬೈ ಫಿಕ್ಸ್. 2026 ಜಾನ್ ಆರ್ ಫೆಬ್ರವರಿ ಫಿಕ್ಸ್. ನೆಕ್ಸ್ಟು ಕ್ವಶನ್, ಕೇಳಿರೋ ಕ್ವಶನ್ ಅಂತೂ ನಾನು ಪದೇ ಯಾವುದೇ ಕಾರಣಕ್ಕೂ ಸೆಲೆಕ್ಟ್ ಮಾಡಲ್ಲ. ಮತ್ತು ನಾನು ಏನಾದರೂ ಹುಡುಕಿ ಇದು ಮಾಡ್ತೀನಿ. ಇದನ್ನು ತುಂಬ ಸಲ ಕೇಳ್ತಾ ಇದ್ದಾರೆ, ನಿನ್ನ ತಮ್ಮನ ಜೊತೆ ಬ್ಲಾಗ್ ಮಾಡಿ. ನನ್ನ ತಮ್ಮ ಊರಲ್ಲಿದ್ದಾನೆ, ನಮ್ಮಮ್ಮ ನಮ್ಮ ಜೊತೆನೇ ಮನೇಲೇ ಇದ್ದಾರೆ. ಇನ್ಮೇಲೆ ನಮ್ಮ ಅಮ್ಮನ ಜೊತೆ ಕಂಟೆಂಟ್ ವಿಡಿಯೋ ಮಾಡ್ತೀನಿ. ನಮ್ಮ ತಮ್ಮ ಊರಲ್ಲಿದ್ದಾನೆ, ಅವ್ನು ಬೆಂಗಳೂರಿಗೆ ಬರೋವರೆಗೂ ವೆಯ್ಟ್ ಮಾಡಬೇಕು. ಅರ್ಥ ಆಯ್ತಾ? ಅಕ್ಕ, ಒಂದು ನಿಮಿಷ. ಅಕ್ಕ, ನೀವು ನಿಮ್ಮ ಅಕ್ಕ ಮತ್ತು ಐಶುನ ಎಷ್ಟು ಇಷ್ಟಪಡ್ತೀರಾ, ಫ್ಯಾಮಿಲಿಗೋಸ್ಕರ ಏನೆಲ್ಲ ಮಾಡ್ತೀರಾ? I like you so much. Thank you so much.
ಇನ್ನೊಂದೇನು ಗೊತ್ತಾ, ನಾನು ನಿಜ ಹೇಳ್ತೀನಿ. ಸೊ ನನಗೆ ನನ್ನ ಫ್ಯಾಮಿಲಿ ಬಿಟ್ಟರೆ ನನಗೇನು ಬೇರೆ ಹೆಚ್ಚಿದು ಅಂತ ಏನಿಲ್ಲ. ನನಗೆ ನನ್ನ ಫ್ಯಾಮಿಲಿನೇ ತುಂಬ ಇಂಪಾರ್ಟೆಂಟ್, ಆಯಿತಾ. ಸೊ ಹಾಗಾಗಿ ನಾನು ಏನು ಯೋಚನೆ ಮಾಡಿದೆ, ಫಸ್ಟು ನಮ್ಮ ಫ್ಯಾಮಿಲಿಗೆ ಪ್ರಿಫರೆನ್ಸ್ ಕೊಡೋದ್ರಿಂದ ಫ್ಯಾಮಿಲಿನೇ ಎಲ್ಲ ಅಷ್ಟು ನೋಡ್ಕೊಬೇಕು. ಆ್ಯಂಡ್ ನನ್ನ ಅಕ್ಕನ ಮಗಳು ನನ್ನ ಸ್ವಂತ ಮಗಳು ಅನ್ನೋ ಥರ ನಂಗೆ ಫೀಲ್ ಆಗುತ್ತೆ. ಐ ಡೋಂಟ್ ನೋ ವೈ. ಐ ಥಿಂಕ್ ನನ್ನೊಬ್ಳಿಗೆಲ್ಲ, ಎಲ್ಲರಿಗೂ ಅಷ್ಟೇ, ಸ್ವಂತ ಅಕ್ಕಂದಿರ ಪಾಪು ತಂಗಿಯರಿಗೆ ಅಷ್ಟು ಫೀಲ್ ಕೊಡುತ್ತೆ. ಏನೋ ಒಂಥರ ಇಲ್ಲಿ ಎದೆ ಮೇಲೆ ಅವಳನ್ನ ಮಲಗಿಸ್ಕೊಂಡಿದ್ರೆ ಅದೊಂಥರ ಹ್ಯಾಪಿ ಪ್ಲೇಸ್. ಅಬ್ಬ, ಆದರೂ ನನ್ನ ಮಗಳನ್ನ ತುಂಬ ಮಿಸ್ ಮಾಡ್ಕೊತೀನಿ. ಏನು ಮಾಡೋಕ್ಕಾಗಲ್ಲ, ಅದು ಶಾಸ್ತ್ರ ಸಂಪ್ರದಾಯ ಇರುತ್ತಲ್ಲ, ಅವಳು ಹೋಗಲೇಬೇಕು. ಹಾಗೆ ಬರ್ತಾರೆ, ಜಾನ್ ಬರ್ತಾರೆ. ಮತ್ತು ಮಾರ್ಚಲ್ಲಿ ಅವಳು ಬರ್ಡೇ ಇದೆ ನನ್ನ ಮಗಳದ್ದು. ಅವಾಗ ಒಂದು ಚೂರು ಡೂಮ್ ಅಂತ ಸೆಲೆಬ್ರೇಟ್ ಮಾಡೋಣ ಗೈಸ್. ಹಾಗೆ ಇದು ಆ್ಯಕ್ಚುಲಿ ಯಾರೂ ಕ್ವಶನ್ ಕೇಳಿಲ್ಲ, ನಾನು ಹೇಳಬೇಕು. ಏನಪ್ಪ ಅಂತಂದರೆ, ಯಾರೋ ಒಬ್ಬರು ಕ್ವಶನ್ಸ್ ಕೇಳಿದರು, ಅಲ್ಲ ನೀನು ನಮ್ಮ ಫ್ಯಾಮಿಲಿಗೆ ಯಾವಾಗಲೂ ನನ್ನ ಫ್ಯಾಮಿಲಿಗೆ ನಾನು ಯಾವಾಗಲೂ ಜಾಸ್ತಿ ಮಾಡ್ತೀನಿ ಅಂತ ಹೇಳ್ತೀರಾ, ಅದು ಸುಳ್ಳು, ನಿಮ್ಮ ಫ್ಯಾಮಿಲಿಗಿಂತ ನೀವೇ ಜಾಸ್ತಿ ಮಾಡ್ಕೋತೀರಾ ಅಂತ ಕೇಳ್ತಾರೆ. ನಾನು ಓಪನಾಗಿ ಹೇಳ್ತೀನಿ ಏನಂತ ಅಂದರೆ, ಈಗ ನಾನು ಏನಕ್ಕೆ ನಾನು ಈಗ 2 ಲಕ್ಷ ಕೊಟ್ಟು ಫೋನ್ ತೊಗೊಂಡಿದ್ದೀನಿ ಅಂತಂದರೆ ಕ್ಲಾರಿಟಿ ಬೇಕು ವಿಡಿಯೋ. ಸೊ ವಿಡಿಯೋ ಮಾಡೇ ನಾನು ಅರ್ನ್ ಮಾಡೋಕ್ಕಾಗೋದು. ಸೊ ಕ್ಲಾರಿಟಿ ಬೇಕಂತಂದರೆ ನಾನು ಫೋನ್ ತೊಗೊಬೇಕು. ಅದಕ್ಕೆ ಮತ್ತು ಶಾಪಿಂಗ್ ಮಾಡ್ತೀನಿ. ಶಾಪಿಂಗ್ ಏನಕ್ಕೆ ಮಾಡ್ತೀನಿ, ಇದೊಂದೇ ಔಟ್ಫಿಟ್ಟಲ್ಲಿ 100 ವ್ಲಾಗ್ ಮಾಡೋಕ್ಕಾಗಲ್ಲ, 100 ವಿಡಿಯೋದಲ್ಲಿ ಇದೊಂದೇ ಡ್ರೆಸ್ ಹಾಕ್ಕೊಳಕ್ಕಾಗಲ್ಲ. ಸೊ ನಾವು ಈ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಇದ್ದೀವಿ, ರೀಲ್ಸ್ ಮಾಡ್ತಾಯಿದ್ದೀವಿ, ಇನ್ನೊಂದು ಮಾಡ್ತಾ ಇದ್ದೀವಿ, ಕಂಟೆಂಟ್ ವ್ಲಾಗ್ ಮಾಡ್ತೀವಿ, ಏನೋ ಒಂದು ಮಾಡ್ತೀವಿ ಅಂತ ಅಂದರೆ ಬೇಕು, ನಮಗೆ ಶಾಪಿಂಗ್ ಮಾಡಬೇಕು. ಸೊ ನೀವು ಅದನ್ನು ಅರ್ಥ ಮಾಡ್ಕೊಬೇಕು. ಇಷ್ಟು ಶಾಪ್ ಮಾಡ್ತೀರಾ, ಅಷ್ಟು ಶಾಪ್ ಮಾಡ್ತೀರಾ. ನನ್ನ ಪ್ರಕಾರ ಏನು ಗೊತ್ತಾ, ನನ್ನ ಪ್ರಕಾರ ದುಡಿಯೋದನ್ನ ತುಂಬ ಸೇವ್ ಮಾಡಿ ಇಡಬಾರ್ದು. ಅದು ನಿಜವಾಗ್ಲೂ ಎಲ್ಲೋ ಒಂದು ಕಡೆ ಕೊಚ್ಕೊಂಡು ಹೋಗ್ಬಿಡುತ್ತೆ. ಹಂಗಂತ ಹೇಳಿ ಫುಲ್ಲು ಹಾಳು ಮಾಡಬಾರ್ದು. ದುಡಿತಾ ಇದ್ದೀವ, ದುಡಿಬೇಕು, ಹಾಗೆ ಎಂಜಾಯ್ ಮಾಡಬೇಕು, ಹಾಗೆ ಸೇವ್ ಕೂಡ ಮಾಡಬೇಕು, ಹಾಗೆ ಖರ್ಚು ಕೂಡ ಮಾಡಬೇಕು. ನನ್ನ ಪ್ರಕಾರ ನನ್ನ ಪಾಲಿಸಿ ಇದು. ನನಗೆ ಹೆಂಗೆ ಗೊತ್ತಾ, ನಾನು ಜಾಸ್ತಿ ಸೇವ್ ಮಾಡಲ್ಲ. ಇಷ್ಟು ದುಡಿದ್ರೆ ಇಷ್ಟು ಖರ್ಚು ಮಾಡ್ತೀನಿ, ಇಷ್ಟು ಫ್ಯಾಮಿಲಿಗೆ ಅಟ್ಲೀಸ್ಟ್ ಇಷ್ಟಾದ್ರೂ ಸೇವ್ ಅಂತ ಮಾಡ್ಕೊತೀನಿ ಹಾಗೆ. ಬಟ್ ಕ್ಯಾಶ್ ಅಂತೂ ದೇವರಣೆಗೂ 1 ರೂಪಾಯಿಗೂ ಎತ್ತಿಟ್ಟಿಲ್ಲ, ಸೇವ್ ಮಾಡಿಲ್ಲ. ಏನಾದರೂ ಅದು ಇದು ಗೋಲ್ಡ್ ಅದು ಇದು ಬೈ ಮಾಡ್ತಿರ್ತೀನಿ ಅಷ್ಟೇ. ಅದಾಯ್ತಾ. ನಂತರ ಸೋನು ಅಕ್ಕ ಪ್ಲೀಸ್ ನಿಮ್ಮ ಫ್ಯಾಮಿಲಿಲಿ ಯಾರ ಜೊತೆನಾದ್ರು ಎಷ್ಟು ವ್ಲಾಗ್ ಮಾಡಿ ಅಂತೆ. ಇಲ್ಲ, ಆ್ಯಕ್ಚುಲಿ ಇದು ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ನಮ್ಮ ಅಮ್ಮನ ಜೊತೆ ಮಾಡಬೇಕು, ಇಲ್ಲ ನಮ್ಮ ಅಕ್ಕನ ಜೊತೆ ಮಾಡಬೇಕು, ಇಲ್ಲ ಐಶು ಜೊತೆ ಮಾಡೋಕ್ಕಾಗಲ್ಲ ಸದ್ಯಕ್ಕೆ. ಸೊ ನಮ್ಮಮ್ಮ ಇಲ್ಲ ನಮ್ಮ ಅಕ್ಕ ನನ್ನ ತಮ್ಮ 3 ಜನದಲ್ಲಿ ಒಬ್ಬರ ಜೊತೆ ಮಾಡ್ತೀನಿ ಖಂಡಿತವಾಗ್ಲೂ, ಆದಷ್ಟು ಬೇಗ. ನಿಮ್ಮದು ವಾಟ್ಸಪ್ ಡಿ ಪಿ ತೋರಿಸಿ ಹೇಗಿದೆ ಅಂತ, ವಾಟ್ಸಪ್ ಡಿ ಪಿ ಫೋಟೋ ತೋರಿಸಿ ಅಂತೆ. ಓಕೆ, ತೋರಿಸೋಣ, ಅದರಲ್ಲೇನು. ಇದೇ ನಂದು ವಾಟ್ಸಪ್ ಡಿ ಪಿ, ಚಾಮುಂಡೇಶ್ವರಿ ತಾಯಿ ಅಂತೂ ಫೋಟೋ. ಐ ಥಿಂಕ್ ಇದು ಲಾಸ್ಟ್ ಸೆಪ್ಟೆಂಬರಲ್ಲಿ ಹಾಕಿದ್ದು. ನಾನು ಹಂಗೆಲ್ಲ ತೆಗಿತಾರಲ್ಲ. ಮತ್ತು ನಾನು ಇಲ್ಲೊಂದು ಹಾಕಿದ್ದೀನಿ, ಟ್ರಸ್ಟಿಂಗ್ ಲೆಸ್ ಪ್ರೊಟೆಕ್ಟಿಂಗ್ ಮೈ ಪೀಸ್ ಅಂತ. ಇದು ಸ್ಟೇಟಸ್ ಥರ ಹಾಕ್ತೀವಲ್ಲ ಲೈನ್ಸು, ಅದು ಹಾಕಿ ಏನೋ 3 ವರ್ಷ ಆಯ್ತಿದೆ, ಇನ್ನೂ ತೆಗ್ದಿಲ್ಲ ಅದನ್ನ ನಾನು. ಹಾಗೆ ನಾನು, ಅರ್ಥ ಆಯ್ತಾ. ಸೋನು ಅಕ್ಕ, ನಿಮ್ಮ 2025 ಬೆಸ್ಟ್ ಆ್ಯಂಡ್ ವರ್ಸ್ಟ್ ಸಿಚುವೇಶನ್ ಯಾವುದು ಅಂದರೆ, ಓಕೆ 2025 ಬೆಸ್ಟ್ ಆ್ಯಂಡ್ ವರ್ಸ್ಟ್ ಅಂತ ಹೇಳಿದ್ರೆ, ಓಕೆ ವರ್ಸ್ಟ್ ಅಂತ ಅಂದರೆ ಅಷ್ಟು ಇದಾಗಿ ಏನೂ ಆಗಿಲ್ಲ. ನಿಜವಾಗ್ಲೂ ವರ್ಸ್ಟ್ ಅಂತಂದರೆ ಅದೇ ನನ್ನ ಒಂದು ಫೀಲಿಂಗ್ಸ್ ಜೊತೆ ಯಾರ್ಯಾರು ಅಂದರೆ ಲವ್ ಅಂತಲೇ ತೊಗೊಬೇಡಿ, ಫ್ರೆಂಡ್ಶಿಪ್ಪಲ್ಲೂ ಆಗಿರ್ಬೋದು. ಫ್ರೆಂಡ್ಶಿಪ್ಪಲ್ಲಿ ಆಗೋಕ್ಕೆ ಚಾನ್ಸ್ ಇಲ್ಲ, ಯಾಕೆ ನನಗಿರೋದು 2 ಫ್ರೆಂಡ್ಸು, ಅವರಿಬ್ಬರೂ ಗೋಲ್ಡ್ ಥರನೇ. ಸೊ ಅಂದರೆ ನಾನು ಏನೋ ಒಂದು ಮನಸ್ಸಲ್ಲಿ ಅವ್ರಿಗೋಸ್ಕರ ಪ್ರೀತಿ ಕೊಟ್ಟು ಅಷ್ಟು ಅವ್ರನ್ನ
ನಂಬ್ತೀನಿ ಎಲ್ಲ ಮಾಡ್ತಿದ್ರು ಗೊತ್ತಿದ್ದೂ ಮೋಸ ಮಾಡ್ತಾರಲ್ವ, ಅದೊಂದು ವರ್ಸ್ ಸಿಚುವೇಶನ್ ಅಂತಲೇ ಅನ್ಬೋದು. ಇನ್ನೇನು ಇಲ್ಲ, ಅದನ್ನ ಬಿಟ್ಟರೆ ಫ್ಯಾಮಿಲಿ ಜೊತೆ ವರ್ಸ್ ಸಿಚುವೇಶನ್ ಅಂತ ಅಂದರೆ ಅದೇ ನಮ್ಮ ಶಾಲಿನಿ ಅಕ್ಕಂಗೆ ನಾನು ಇದು ಮಾಡೋದ್ನಲ್ಲ, ಪ್ರ್ಯಾಂಕ್ ಮಾಡೋದ್ನಲ್ಲ ಕಳ್ಳಿ ಅಂತ, ಪಾಪ ಅವಳು ಲಿಟ್ರಲಿ ಹತ್ಕೊಂಡ್ಬಿಟ್ಲು, ಜೋರಾಗಿ ಹತ್ಕೊಂಡ್ಬಿಟ್ಲು. ಅದು ನಂಗೆ ನಿಜವಾಗ್ಲೂ ವರ್ಸ್ ಸಿಚುವೇಶನ್ ಅನಿಸ್ತು, ಯಾಕಾದರೂ ಮಾಡಿದ್ನು ಅದು ವ್ಲಾಗ್ ಅಂತ ಹೇಳಿ. ಸೊ ಅದೊಂದು. ಆ್ಯಂಡ್ ನಿಮಗೆ ಹೇಳಬೇಕು ಬೆಸ್ಟ್ ಅಂತಂದರೆ ಈ ಇಯರಲ್ಲಿ ಗೈಸ್, ನಾನು ನಾಗಾವಿ ಫೈನಾನ್ಷಿಯಲ್ ಸರ್ವಿಸಸ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಗೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಸೊ ಇದು ನನ್ನ ಬೆಸ್ಟ್ ಅಂತಲೇ ಹೇಳ್ಬೋದು. ಸೊ ನನಗಂತೂ ತುಂಬ ಖುಷಿ ಆಗ್ತಿದೆ. ಸೊ ಹಾಗಾಗಿ ಈಗ ವ್ಲಾಗ್ಸು ಕೂಡ ಕಮ್ಮಿ, ಏಕೆಂದರೆ ವರ್ಕ್ ಇರುತ್ತೆ ನನಗೆ ಕೆಲವೊಂದಷ್ಟು. ಇಷ್ಟು ದಿನ ಬರೀ ವ್ಲಾಗ್ಸು, ರೀಲ್ಸು, ವೀಡಿಯೋಸು ಇಷ್ಟೇ ಮಾಡ್ಕೊಂಡು ಎಡಿಟು ಅಂತ ಇರ್ತಿದ್ದೆ. ಬಟ್ ಈಗೆಲ್ಲ ನಂದಾದಂಥ ಸ್ವಲ್ಪ ಜವಾಬ್ದಾರಿಗಳಿದೆ. ಸೊ ಹಾಗಾಗಿ ನಿಜವಾಗ್ಲೂ ನಾನು ಒಂದು ಕಂಪನಿಗೆ ಬ್ರ್ಯಾಂಡ್ ಅಂಬಾಸಿಡರ್ ಅಂತ ಅಂದರೆ ಐ ವಾಸ್ ಲೈಕ್ ಅಂತ. ಎಲ್ಲ ನಿಮ್ಮಿಂದನೇ ಗೈಸ್, ನೀವು ಕೊಟ್ಟಿದ್ದಂತಹ ಸಪೋರ್ಟು, ನೀವು ನನಗೆ ಇಷ್ಟು ಬೆಳೆಸಿದ್ದೀರಾ ಈ ಮಟ್ಟದಲ್ಲಿ ಇರೋದಕ್ಕೇನೆ. ಸೊ ನನಗೆ ಒಂದು ಆಫರ್ ಸಿಕ್ಕಿರೋದು. ಸೊ ಎಲ್ಲ ನಿಮ್ಮಿಂದನೇ. ಲವ್ ಯು ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಮೀ. ನಾನು ಯಾವಾಗಲೂ ಇದನ್ನು ಹೇಳ್ತಿರ್ತೀನಿ, ನಾನು ಬೇಸ್ನ ಮರೆಯಲ್ಲ. ನಾನು ಏನೇ ಒಂದು ಫೋನ್ ತೊಗೊಳಕ್ಕಾಗಿರ್ಬೋದು, ಇದು ವಾಚ್ ತೊಗೊಳಕ್ಕಾಗಿರ್ಬೋದು, ಏನೇ ತೊಗೊಂಡ್ರು ಅದು ನಿಮ್ಮಿಂದನೇ. ನೀವು ನನಗೆ ಸಪೋರ್ಟ್ ಮಾಡ್ತಾ ಇರೋದಕ್ಕೆ, ನೀವು ನನ್ನ ವಿಡಿಯೋ ನೋಡ್ತಾ ಇರೋದಕ್ಕೇ ಅದರಿಂದ ನಾನು ದುಡಿತಾ ಇರೋದು, ನಾನೆಲ್ಲ ತೊಗೊಂಡು ಎಂಜಾಯ್ ಮಾಡ್ತಾ ಇರೋದು. ನಾನು ಇದನ್ನು ಯಾವಾಗಲೂ ನಿಮಗೆ ಚಿರಋಣಿಯಾಗಿರ್ತೀನಿ ಅಂತ ತುಂಬ ಸಲ ಹೇಳಿದ್ದೀನಿ, ಇವಾಗಲೂ ಕೂಡ ಹೇಳ್ತೀನಿ. ಬೇರೆಯವ್ರ ಥರ ಎಲ್ಲ ನಾನು ಅಯ್ಯೋ ನಮ್ಮ ವಿಡಿಯೋದಿಂದನೇ ದುಡಿತಾ ಇದ್ದು ಜೀವನ ಮಾಡ್ತಾಯಿದ್ದೀನಿ ಅಂತ ನಾನು ಹೇಳಲ್ಲ ಅಂತ. ನಾನು ಬೇರೆಯವ್ರ ಥರ ಎಲ್ಲ ಬಿಲ್ಡಪ್ ಕೊಡಲ್ಲ, ಸಾಚ ಅಂತಲೂ ಹೇಳಲ್ಲ. ಹೀಗೆ ಅರ್ಥ ಆಯ್ತಾ? ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಗೈಸ್. ಹೀಗೆ ಸಪೋರ್ಟ್ ಮಾಡ್ತಾರೆ. ನಿಮ್ಮ ಸಪೋರ್ಟ್ ಇಲ್ಲ ಅಂದರೆ ಏನೂ ಆಗಲ್ಲ. ಇನ್ನೊಂದು 4-5 ಕ್ವಶನ್ ಓದ್ತೀನಿ ಅಷ್ಟೇ, ಜಾಸ್ತಿ ಆಗ್ಬಿಡ್ತು ಆಲ್ರೆಡಿ. ಸೋನು ಅಕ್ಕ, ಇವಾಗ ನಿಮಗೆ ಯಾರಾದರೂ ಬಂದು ಹುಡುಗ ಪ್ರಪೋಸ್ ಮಾಡಿದ್ರೆ ನೀವು ಏನು ರಿಪ್ಲೈ ಮಾಡ್ತೀರಾ ಪ್ಲೀಸ್ ಹೇಳಿ. ಬೈ ಆದರ್ಶ್ ಅವ್ರು ಕೇಳಿರೋದು. ಯಾರಾದರೂ ಬಂದು ಪ್ರಪೋಸ್ ಮಾಡಿದ್ರೆ ಏನು ಹೇಳೋದು? ಏನಿಲ್ಲ, ಥ್ಯಾಂಕ್ಸ್ ಬ್ರೋ. ಗೈಸ್, ನಾನು ನೀವೇನಾದ್ರು ಅನ್ಕೊಬೋದು, ದೇವರಾಣೆಗೂ ನನ್ನ ಸುತ್ತಮುತ್ತ ಇರೋರಿಗೆ ಗೊತ್ತು ನನ್ನ ಬಗ್ಗೆ. ನನಗೆ ಯಾರೇ ಮಾತಾಡಿಸ್ಲಿ, ಹುಡುಗರು ಏನೇ ಮಾಡಲಿ, ಸ್ಟಾರ್ಟಿಂಗ್ ಯಾರೇ ಪರಿಚಯ ಮಾಡಿಕೊಟ್ರು ಹಾಯ್ ಬ್ರೋ ಈ ಬ್ರದರ್ ಅನ್ನೋ ವರ್ಡ್ನ ಹ್ಯಾಡ್ ಮಾಡ್ತೀನಿ. ಸೊ ಎಲ್ಲರೂ ಹಿಂಗೆ ಅಂದ್ಬಿಡ್ತಾರೆ. ಅದೇನಕ್ಕೆ ಅಂತ ಗೊತ್ತಿಲ್ಲ ನನಗೆ. ಅದು ಅಣ್ಣ ಅಂತನೋ ಅಥವಾ ಆಯ್ ಬ್ರೋ, ವಾಟ್ಸಪ್ ಬ್ರೋ, ಅದು ಈಗ ಬ್ರೋ ಅನ್ನೋದು ಕಾಮನ್ ವರ್ಡ್ ಆಗಿಬಿಟ್ಟಿದೆ. ಸೊ ಒಂಥರ ಕ್ಲಾಸಿಯಾಗಿ ಕರೀತಾರಲ್ಲ, ಹಾಗಾಗ್ಬಿಟ್ಟಿದೆ ಸ್ಟೈಲಿಶ್ ಆಗಿ. ಸೊ ಆ ಥರ ಇರ್ಬೋದು ಅಥವಾ ಏನೂ ನಂಗೆ ಗೊತ್ತಿಲ್ಲ. ಒಟ್ಟಲ್ಲಿ ಯಾರೇ ಮಾತಾಡ್ಸಿದ್ರು, ಪರಿಚಯ ಮಾಡಿಕೊಟ್ರು ಹಾಯ್ ಬ್ರೋ, ವಾಟ್ಸಪ್ ಬ್ರೋ ಈ ಥರ. ಸೊ ಅವರು ಅಣ್ಣ ಅಂದ್ಕೊಂಡು ತಾಕಮ್ಮ ತಾಯಿ ಸಾಕು ಈ ಥರ ಹೇಳ್ಬಿಡ್ತಾರೆ. ಸೊ ಪ್ರಪೋಸ್ ಮಾಡಿದ್ರೆ ನಾನು ಐ ಆಮ್ ನಾಟ್ ರೆಡಿ ಟು accept because I had very bad past. So I hate love. First of all, I hate boys. ಅದಕ್ಕೆ ನನ್ನ ಕೊಂಡಲ್ಲಿ ಯಾಕೆ ಹುಡುಗರ ಜೊತೆ ರೀಲ್ಸ್ ಮಾಡಲ್ಲ, ಹುಡುಗರ ಜೊತೆ ನಾನು ಮಾತಾಡಲ್ಲ, ನಂದಾಯಿತು ನನ್ನ ಫ್ಯಾಮಿಲಿ ಆಯಿತು ಅಂತ ಅಂದರೆ ನನಗೆ ಒಂದ್ಸಲ ಆಗಿರೋ ಮೋಸಕ್ಕೆ ಸಾಕಪ್ಪ. ಹುಡುಗರನ್ನ ನಾನು ಎದೆ ಕಾರಣಕ್ಕೂ ನಂಬಲ್ಲ, ಸಾಕು. ಅದು ಹೆಂಗಾಯ್ತೋ ಏನಾಯ್ತೋ ಮೋಸ ಆಯಿತೋ ನನಗೆ ಗೊತ್ತಿಲ್ಲ. ಬಟ್ ನನಗೆ ಹುಡುಗರು ಅಂದ್ರೇ ಆಗಲ್ಲ. ನಂಗೆ ಬರುತ್ತೆ ಬಾಯಿಗೆ ಚಪ್ಪರ್ ಬೇವರ್ಸಿಗಳು ಅಂತ ಬಂದ್ಬಿಡುತ್ತೆ. ಅದೇನಂತ ಗೊತ್ತಿಲ್ಲ ನನಗೆ. ಹುಡುಗರು ಅಂತ ಅಂತಿದ್ದಂಗೆ ಕೆಟ್ಟ ಕೋಪಗಳು. ಐ ಡೋಂಟ್ ನೋ ವೈ. ಮೋಸ್ಟ್ಲಿ ಆ ಇನ್ಸಿಡೆಂಟಿಂದ ಇರ್ಬೋದು. ಐ ಡೋಂಟ್ ಕೇರ್. ನನ್ನ ಮೇಲೆ ನನಗೆ ಪ್ರೌಡ್ ಫೀಲ್ ಜಾಸ್ತಿ ಇದೆ. ಯಾಕೆ ಅಂತಂದರೆ ಏನೇ ಆದರೂ ನನ್ನ ಲೈಫಲ್ಲಿ ನಾನು ಗಿವ್ ಅಪ್ ಮಾಡಲ್ಲ. ನಮ್ಮ ಲೈಫಲ್ಲಿ ನಮಗೆ ಗೊತ್ತಿಲ್ಲದೆ ಕೆಲವೊಂದಷ್ಟು ಮಿಸ್ಟೇಕ್ಗಳು ಆಗಿರ್ತವೆ. ಹಾಗಂತ ಹೇಳ್ಬಿಟ್ಟು ಒಂದೇನು ಗೊತ್ತಾ, ಆಗಿರೋ ಮಿಸ್ಟೇಕ್ನ ಸರಿ ಮಾಡಿಕೊಂಡು ಬದುಕೋಕ್ಕೆ ಇನ್ನೊಂದು ಚಾನ್ಸ್ ಇರುತ್ತೆ. ಅಂತ ಹೇಳಿ ಹಂಗೆ ಹಿಂಗೆ ಅಂತ ಇನ್ನೊಂದು ಹೇಳ್ತೀನಿ ಕೇಳಿ. ನಾನು ನಾನು ಹಿಂಗೆ ಅವಳು ಸರಿ ಇಲ್ಲ ಅವ್ನು ಸರಿ ಇಲ್ಲ ಅಂತ ಜಡ್ಜ್ ಮಾಡ್ತಾರಲ್ಲ, ದೊಡ್ಡ ನನ್ನ ಮಕ್ಳುಗಳು ಅವ್ರು ಹುಟ್ಟು ಚಪ್ರಿಗೂ ಚಪ್ರಿ ನನ್ನ ಮಕ್ಳುಗಳವರು. ಅವ್ರನ್ನ ಮಾತ್ರ ನಂಬಾರ್ದು. ಅರ್ಥ ಆಯ್ತಾ? ಇದೊಂದು ಹೇಳಕ್ಕೆ ಇಷ್ಟಪಡ್ತೀನಿ, ಇನ್ನೇನು ಹೇಳಲ್ಲ ನಾನು ತುಂಬ ಜನ ಹೇಳಿದ್ದಾರೆ ಚುನಕ್ಕ ಯು ಆರ್ ಮೈ ರಿಯಲ್ ಇನ್ಸ್ಪಿರೇಷನ್ ಅಂತ. ಅದು ನನಗೆ ಎಲ್ಲೋ ಒಂದು ಕಡೆ
ಹೌದು ಅಂತ ಅನಿಸುತ್ತೆ. ಸೊ ಹಾಗಾಗಿ ಆ್ಯಂಡ್ ಇನ್ನೊಂದು, ನಿಜವಾಗ್ಲೂ ಈ ನಡುವೆ ನನಗೆ ಯೂಟ್ಯೂಬಲ್ಲಿ ಸಿಕ್ಕಾಪಟ್ಟೆ ಪಾಸಿಟಿವ್ ಕಮೆಂಟ್ಸ್. ಸೀರಿಯಸ್ಲಿ ಗೈಸ್, ಯು ಬಿಲೀವ್ ಇಟ್ ಆರ್ ನಾಟ್, ಎಷ್ಟು ಗೊತ್ತಾ, ನಾನು ನಿಜವಾಗ್ಲೂ ಏನೆಲ್ಲ ಪಾಸಿಟಿವ್ ಟರ್ನ್ ಆಗಿಬಿಟ್ಟಿದೆಲ್ಲ ಕಮೆಂಟ್ಸು. ಎಲ್ಲೊಬ್ಬೊಬ್ಬ ಇರ್ತಾರೆ, ಅದೇನೋ ಹೇಳ್ತಾರಲ್ಲ, ಮೊಸರಲ್ಲೂ ಕಲ್ಲು ಹುಡುಕೋ ನನ್ನ ಮಕ್ಳು ಇರ್ತಾರೆ ಅಂತ. ಸೊ ಅದಕ್ಕೆಲ್ಲ ನಾನು ತಲೆ ಕೆಡ್ಸ್ಕೊಳ್ಳಲ್ಲ, ಹೇಳಿದ್ದು ಹಿಂಗೆ ಸಪೋರ್ಟ್ ಮಾಡಿ ಗೈಸ್. ನಿಜವಾಗ್ಲೂ ನನಗೆ ಆ ಒಂದು ಪಾಸಿಟಿವ್ ಕಮೆಂಟ್ಸ್ ನೋಡ್ತಾ ನೆಗೆಟಿವ್ ಕಮೆಂಟ್ಸ್ನ ತೊಗೊಳಕ್ಕಾಗ್ತಿರಲಿಲ್ಲ. ಫಸ್ಟೆಲ್ಲ ಹೆಂಗೆ ಅನಿಸ್ತಿತ್ತು ಗೊತ್ತಾ, ಅಯ್ಯೋ ಮಾಡಿದ್ರೆ ಮಾಡ್ಕೊಳ್ಳಿ ಬಿಡು, ಸತ್ತರೆ ಸಾಯಿಲಿ ಬಿಡು ಅಂತ ಅನಿಸ್ತಿತ್ತು. ಬಟ್ ಇವಾಗ ನೆಗೆಟಿವ್ ಕಮೆಂಟ್ಸ್ ತೊಗೊಳಕ್ಕೆ ರೆಡಿ ಇಲ್ಲ ನಾನು, ಯಾಕೆ ಅಂತ ಗೊತ್ತಿಲ್ಲ. ಅದು ಏಜ್ ಆಗ್ತಾ 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 ಹಂಗೇನೆ ಅದು. ನಾನು ಈ ಕ್ವಶನ್ಸು ತುಂಬ ಬಂದಿದೆ. ಏನಂತ ಅಂದರೆ, ಅಲ್ಲ ನೀನು ಅಷ್ಟು ಶೋಕಿ ಮಾಡ್ತೀಯ ಅಲ್ಲ, ನಿನಗೆ ಯಾರು ದುಡ್ಡು ಕೊಡ್ತಾರೆ, ಏನು ಕೆಲಸ ಮಾಡ್ತೀರೋ ಏನೋ. ಇವನಿಗೆ ನಾನು ಇವನ ಮಗ ಅಲ್ಲ, ಇವನು ದೊಡ್ಡ ಡ್ಯಾಶ್ ಮಗ ಇವನು. ನನಗದು ಕೆಟ್ಟು ಕೋಪ ಬರುತ್ತೆ. ಅಲ್ಲ ಹೆಂಗೆ ಕ್ವಶನ್ಸ್ ಕೇಳ್ತಾರೆ ಇವರು, ಇಷ್ಟು ಶೋಕಿ ಮಾಡ್ತಾರೆ, ಇಷ್ಟು ಟ್ರಿಪ್ಪಿಗೆ ಹೋಗ್ತಾರೆ, ಇಷ್ಟು ಬಟ್ಟೆ ತೊಗೊತಾರೆ, ಇಷ್ಟು ಮಾಡ್ತಾರೆ, ದುಡ್ಡು ಅಲ್ಲಿಂದ ಬರುತ್ತೆ ಅಲ್ಲಿಂದ ಬರುತ್ತೆ. ನಾವೀಗ ಹೆಂಗೆ ವ್ಲಾಗ್ ಮಾಡ್ತಾ ಇದ್ದೀವಲ್ಲ, ಅದೇ ಥರ ನೀನು ಕುತ್ಕೊಂಡು ದುಡಿ, ನೀನು ಅರ್ನ್ ಮಾಡ್ತೀಯ, ನೀನು ಶಾಪಿಂಗ್ ಹೋಗ್ತೀಯ, ನೀನು ಕೆಲ್ಸಕ್ಕೆ ಹೋಗ್ತೀಯಾ, ಅರ್ನ್ ಮಾಡ್ತೀಯಾ. ಆದರೆ ನಿನಗೆ ಶಾಪಿಂಗ್ ಮಾಡೋಕ್ಕಾಗಲ್ಲ, ಟ್ರಿಪ್ ಮಾಡೋಕ್ಕಾಗಲ್ಲ. ಯಾಕೆ ಅಂತಂದರೆ ನೀವಿಷ್ಟೇ ದುಡಿತಾ ಇರ್ತೀರ, ನಾವು ಹಂಗಲ್ಲ, ನಾವು ವ್ಲಾಗ್ ಮಾಡ್ತಿರ್ತೀವಿ. ಸೊ ನೀವು ನೋಡೋದ್ರಿಂದ ಜಾಸ್ತಿ ಅಮೌಂಟ್ ಬರುತ್ತೆ. ಸೊ ನಮ್ಗೇನು ಬೇಕು ನಾವು ಅದನ್ನ ಮಾಡ್ತೀವಿ. ಏನಪ್ಪ ಅದಂತೂ ಗೊತ್ತಾಗಲ್ಲ, ಹೆಂಗೆ ಮಾತಾಡ್ತಾರೆ ಅಂತಂದರೆ, ನಾವು ಕೆಲ್ಸಕ್ಕೆ ಹೋಗಿ ಇಷ್ಟೆಲ್ಲ ದುಡಿತೀವಿ, ಆದ್ರೂ ಏನು ಎಂಜಾಯ್ ಮಾಡೋಕ್ಕಾಗಲ್ಲ, ಇವರು ವ್ಲಾಗ್ ಎಲ್ಲ ಮಾಡಿಬಿಟ್ಟು ಇಷ್ಟು ಎಂಜಾಯ್ ಮಾಡ್ತಾರೆ ಅಂತ. ಹೌದು ಗುರು, ವ್ಲಾಗಲ್ಲಿ ದುಡಿಯೋಷ್ಟು ದುಡ್ಡು ಯಾರೂ ದುಡಿಯೋಲ್ಲ, ಎಕ್ಸ್ಪೀರಿಯನ್ಸ್ ಮೇಲೆ ಹೇಳ್ತಾ ಇರುವಂಥದ್ದು. ಅರ್ಥ ಆಯ್ತಾ? ಅದಾದಮೇಲೆ ಏನು ಕೆಲಸ ಮಾಡ್ತಿರೋ ಏನೋ ಅಂತ ಅಷ್ಟು ಅಸಹ್ಯವಾಗೆಲ್ಲ ಮಾತಾಡ್ತೀರಾ. ನಾನು ಒಂದು ಕ್ಲಾರಿಟಿ ಕೊಡ್ತೀನಿ ಗೈಸ್ ನನ್ನ ಬಗ್ಗೆ. ಯಾರು ಏನೇ ಅಂದ್ಕೊಂಡ್ರು ಐ ಡೋಂಟ್ ಕೇರ್. ಎಷ್ಟೊಂದು ಜನ ಅಂದ್ಕೊಂಡಿರ್ತಾರೆ ಸೋನು ಹತ್ರ ಕೋಟಿ ಇರುತ್ತೆ, ಹಾಗೆ ಹೀಗೆ ಅಂತ ಅಂದ್ಕೊಂಡು. ಅವರಿಗೆಲ್ಲ ಒಂದೇ ಮಾತು ಹೇಳೋದು, ಜಾಸ್ತಿ ಮಾತಾಡಲ್ಲ ಅವ್ರಿಗೆ. ನನ್ನ ಹತ್ರ ಕೋಟಿ ಇದ್ದಿದ್ರೆ ನಾನು ಯಾಕೆ ಬಾಡಿಗೆ ಮನೇಲಿ ಇರ್ತಿದ್ದೆ? ನನ್ನ ಹತ್ರ ಕೋಟಿ ಇದ್ದಿದ್ರೆ ನಾನು ಯಾಕೆ ನನ್ನ ಹತ್ರ ಇರೋ ಗೋಲ್ಡ್, ಯಾವಾಗಲೂ ನಾನು ಗೋಲ್ಡ್ ಹಾಕ್ತಿದ್ದೆ, ಬ್ರೇಸ್ಲೆಟ್ ಹಾಕ್ತಿದ್ದೆ, ಕಡ್ಗ ಹಾಕ್ತಿದ್ದೆ, ಚೈನ್ ಹಾಕ್ತಿದ್ದೆ, ತುಂಬ ಎಲ್ಲ ತೊಗೊಂಡೋಗಿ ಪ್ಲೆಡ್ಸ್ ಮಾಡಿದ್ದೀನಿ. ನನ್ನ ಹತ್ರ ಕೋಟಿ ಇದ್ದಿದ್ರೆ ನಾನು ಯಾಕೆ ಗೋಲ್ಡ್ ಪ್ಲೆಡ್ಸ್ ಮಾಡ್ತಿದ್ದೆ ಅಲ್ವಾ? ಮತ್ತು ನನ್ನ ಹತ್ರ ಕೋಟಿ ಇದ್ದಿದ್ರೆ ನಾನು ಯಾಕೆ ಕ್ಯಾಬಲ್ಲಿ ಓಡಾಡ್ತಿದ್ದೆ? ನಂದು ಅಂತ ಒಂದು ಸ್ವಂತ ಕಾರ್ ತೊಗೊತಿದ್ದೆ. ಲಿಟ್ರಲಿ ಗೈಸ್, ನೀವು ನಂಬಲ್ಲ, ನಂದು ಅಂತ ಸ್ವಂತ ಕಾರ್ ಇಲ್ಲ ನನ್ನ ಹತ್ರ. ನಂಬ್ತೀರಾ ನೀವು? ನಾನು ಕ್ಯಾಬಲ್ಲೇ ಓಡಾಡೋದು. ಯಾರು 1000 ಅಂದ್ಕೊಂಡ್ರು ಪರವಾಗಿಲ್ಲ, ನಂದು ಅಂತ ಸ್ವಂತ ಕಾರೇ ಇಲ್ಲ. ಬಟ್ ಯಾರೆಲ್ಲ ಅಂದ್ಕೊಂಡಿದ್ದಾರಲ್ಲ ಸೋನು ಹತ್ರ ಕೋಟಿ ದುಡ್ಡಿದೆ ಅಂತ, ನಿಮ್ಮ ಆಶೀರ್ವಾದದಿಂದ ನನಗೆ ಹಂಗಾಗ್ಬಿಡ್ಲಿ 2026 ಸಾಕು, ಇನ್ನೇನು ಬೇಡ. ನೀವು ಅಂದ್ಕೊಂಡಿರೋದೇ ನಿಜ ಆಗಲಿ, ಇನ್ನೇನು ಬೇಡ ಅಷ್ಟೇ. ಇವಾಗಿಲ್ಲ, ಬಟ್ 2025 ಇಲ್ಲ, 2026 ಆಗಲಿ ಅಂತ ಬೇಡ್ಕೊಳ್ಳಿ ಗೈಸ್. ಲಾಸ್ಟ್ 2 ಕ್ವಶನ್ಸ್. ಅಕ್ಕ, ನೀವು ಹಾಕೋ ಔಟ್ಫಿಟ್ಸು ಅಂದರೆ ಜಿಮ್ ಔಟ್ಫಿಟ್ ಲಿಂಕ್ ಬೇಕಿತ್ತು. ಇದೂ ಅಷ್ಟೇ, ತುಂಬ ಮಿನಿ ಬ್ಲಾಗಲ್ಲಿ ಕೇಳ್ತಿರ್ತೀರಾ ನಿಮ್ಮದು ಜಿಮ್ ಔಟ್ಫಿಟ್ ಲಿಂಕ್ ಕೊಡಿ ಪ್ಲೀಸ್ ಅಂತ ಹೇಳಿ. ಇವಾಗ ಹಾಕಿರೋದು ಔಟ್ಫಿಟ್ ತೋರಿಸ್ತೀನಿ. ಜಿಮ್ ಔಟ್ಫಿಟ್ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಗೈಸ್, ನಾನು ಇವಾಗ ವರ್ಕೌಟ್ಗೆಲ್ಲ ಹಾಕೋ ಬಟ್ಟೆಗಳು ಬಂದುಬಿಟ್ಟು ಸವಾನದಲ್ಲಿ ಬೈ ಮಾಡ್ತೀನಿ. ಯಾಕೆ ಅಂತಂದರೆ ಕಾಸ್ಟ್ಲಿ ಆದರೂ ನಾನು ಯಾಕೆ ಬೈ ಮಾಡ್ತೀನಿ ಅಂತ ಅಂದ್ರೂ, ಇವಾಗ ಏನಪ್ಪ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ, ಬಟ್ ಅದನ್ನು 1 ವರ್ಷ ಯೂಸ್ ಮಾಡ್ಬೋದು ನಾನು ಸವಾನ ಬಟ್ಟೆಗಳನ್ನ. ತುಂಬ ಕ್ವಾಲಿಟಿ ಚೆನ್ನಾಗಿದೆ, ತುಂಬ ನನಗಂತೂ ಸಿಕ್ಕಾಪಟ್ಟೆ ಫ್ಯಾನ್ ಆಗಿಬಿಟ್ಟಿದ್ದೀನಿ ಸವಾನಾಗೆ. ಕಾಸ್ಟ್ಲಿ ಬಟ್ ಕ್ವಾಲಿಟಿ ಚೆಂದ, ಹಾಗಾಗಿ. ಆ್ಯಂಡ್ ಗೈಸ್, ಇನ್ನೊಂದು ಹೇಳಬೇಕು, ನೀವು ನನ್ನ ಮಿನಿ ವ್ಲಾಗ್ ಎಲ್ಲ ನೋಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಹಂಗೆ ನೋಡಿ ಬೆಳೆಸಿ. ಲಾಸ್ಟ್ ಕ್ವಶನ್ಸ್ ಏನಾದರೂ ಯೂನಿಕ್ ನೋಡ್ಬಿಡೋಣ. ಲೈಕ್ ಯು ಕ್ಯೂಟ್ ಈಸ್ ಯೋರ್ ಮೈ ಇನ್ಸ್ಪಿರೇಷನ್. ಅದಾಯಿತು. ಐ ಲವ್ ಯು ಅಕ್ಕ. ಡಿ ಬಾಸ್ದೊಂದು ಸಾಂಗ್ ಹೇಳಿ. ಇದನ್ನು ಆಲ್ರೆಡಿ ಹೇಳಿದ್ದೀನಿ. ನಮ್ಮ ಬಾಸ್ ಆಲ್ವೇಸ್ ಇನ್ ಮೈ ಹಾರ್ಟ್. ಅಕ್ಕ ಕ್ಯೂಟ್ ಅಕ್ಕ, ನಿಮ್ಮ ಬ್ಯೂಟಿಗೆ ಕಾರಣ. ಅಯ್ಯೋ, ಎಷ್ಟು ಕ್ವಶನ್ಸ್ ಇದು ಕೇಳ್ತಾನೆ ಇರ್ತೀರ ಗುರು. ಅಕ್ಕ, ವಾಟ್ಸ್ ಇನ್ ಮೈ ಫೋನ್ ಒಂದು ಕ್ವಶನ್ ಆ್ಯಂಡ್ ಆನ್ಸರ್ ಬ್ಲಾಗ್ ಮಾಡಿ. ಆ್ಯಕ್ಚುಲಿ ಅದನ್ನ ಮಾಡಬೇಕು.
ವರ್ಷ ಅವಳು ಸಾರಿ ಅವಳು ಅಂದ್ಬಿಡ್ತೀನಿ ನಾನು. ಅವ್ರನ್ನ ಅವರು ಅಂತಲೇ ಮಾತಾಡ್ಸೋದು. ಅವ್ರಿಗೆ ಟೆಕ್ಸ್ಟ್ ಮಾಡಿದ್ರು ಹೋಗಿ ಬನ್ನಿ ಅಂತಲೇ ಅವರು ಹೋಗಿ ಬನ್ನಿ ಅಂತಲೇ ಮಾತಾಡ್ಸೋದು, ನಾನು ಹೋಗಿ ಬನ್ನಿ ಅಂತಲೇ ಮಾತಾಡ್ಸೋದು. ಆ್ಯಕ್ಚುಲಿ ವರ್ಷಕವೇರಿ ಈಗ ರೀಸೆಂಟಾಗಿ ಮಾಡಿದಾರಲ್ವ, ಅದು ವಾಟ್ಸ್ ಇನ್ ಮೈ ಫೋನ್ ಬ್ಲಾಗ್ನ ನಾನು ಆ ಥರ ಮಾಡಬೇಕು. ಅದು ಒಬ್ರು ಕೇಳಿದಾರ ಕ್ವಶನ್ಸು. ಸೊ ಇದೇನು ಡೌನ್ಲೋಡ್ ಫೈಲ್ಡ್ ಅಂತ ಬರ್ತಿದೆ, ಡೌನ್ಲೋಡ್ ಆಗ್ತಾಯಿಲ್ಲ. ನೆಟ್ ಆನ್ ಆಗಿದೆ ಬಿಡಿ, ಅದು ಬೇಡ. ಡೌನ್ಲೋಡ್ ಆಗಿಲ್ಲ ಅಂದರೆ ಹೋಯ್ತು, ಬೇರೆದು ಕೇಳ್ತೀನಿ. ಸಾಕು ಅನಿಸುತ್ತೆ, ಈಗ ಆಲ್ರೆಡಿ 20 ಮಿನಿಟ್ಸ್ ಹೋಗ್ಬಿಡಿದೆ. ಸೊ ಯಾ ಓಕೆ, ಲವ್ ಯು ಆಲ್, ಕೀಪ್ ಸಪೋರ್ಟಿಂಗ್ ಮೀ. ಸಾಕು, 20 ಮಿನಿಟ್ಸ್ಗಿಂತ ಜಾಸ್ತಿ ಮಾಡಿದ್ರೆ ವಿಡಿಯೋ ಓಡಲ್ಲ ಅಂದ್ಕೊತೀನಿ ಕ್ವಶನ್ ಆ್ಯಂಡ್ ಆನ್ಸರ್ಸ್. ಹಾಗಾಗಿ ಸೊ ಯಾರೆಲ್ಲ ನನ್ನ ಬ್ಲಾಗ್ನ ನೋಡ್ತಾ ಇದ್ದೀರಾ, ಶೇರ್ ಮಾಡ್ತಾ ಇದ್ದೀರಾ, ಕಮೆಂಟ್ ಮಾಡ್ತಾ ಇದ್ದೀರಾ, ನಿಮ್ಮ ಟೈಮ್ ಕೊಟ್ಟು ಎಲ್ರಿಗೂ ನನ್ನ ಹೃದಯದಿಂದ ಹೃತ್ಪೂರ್ವಕ ಧನ್ಯವಾದಗಳು. ನಾನು ನಿಮ್ಮನ್ನ ನಮ್ಮ ಮನಸ್ಸಲ್ಲೇ ಇಟ್ಕೊಂಡಿರ್ತೀನಿ, ನೀವು ನನ್ನ ಮನಸ್ಸಲ್ಲೇ ಇಟ್ಕೊಳ್ಳಿ. ಯಾ 2025 ಹೇಗೆ ಕಳೆದೋಯ್ತು ಅಂತ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ಐ ಸ್ವೇರ್ 2025 ಬೇಗ ಹೋಯ್ತು. ಸೊ ಯಾ ಇಷ್ಟೇ, ಇನ್ನೇನಿಲ್ಲ. ಎನಿವೇಸ್, ಲವ್ ಯು, ಕೀಪ್ ಸಪೋರ್ಟಿಂಗ್. ಇದೊಂದು ಡೌನ್ಲೋಡ್ ಆಗಿಬಿಟ್ಟಿದ್ರೆ, ಇದರಲ್ಲಿ ಒಂದು ಕ್ವಶನ್ ಇತ್ತು, ನಾನು ಒಂದೊಂದರಲ್ಲಿ ಒಂದೊಂದು ಕ್ವಶನ್ ಇಟ್ಕೊಂಡಿದ್ದೀನಿ. ಅದು ಕ್ವಶನ್ ಒಂಚೂರು ಇದ್ದಿದ್ರೆ ಚೆನ್ನಾಗಿರೋದು. ನನ್ನ ಫೋನಲ್ಲಿ ವೀಡಿಯೋ ಮಾಡ್ತಿದ್ದೀನಲ್ಲ, ಆ ಫೋನಲ್ಲಿ ಕ್ವಶನ್ಸ್ ಇದೆ, ಬಟ್ ಇಲ್ಲಿ ಡೌನ್ಲೋಡ್ ಆಗ್ತಿಲ್ಲ. ಇಟ್ಸ್ ಓಕೆ, ಲೀವ್. ಎನಿವೇಸ್, ಚಾ ಬಾಯ್. ನಿಮ್ಮದು ನ್ಯೂ ಇಯರ್ ಪ್ಲ್ಯಾನ್ ಏನೇನಿದೆ, ಮತ್ತು 2026 ರೆಸಲ್ಯೂಷನ್ಸ್ ಏನಿದೆ ಅಂತ ಹೇಳಿ ನನ್ನ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೆಕ್ಸ್ಟು ವ್ಲಾಗಲ್ಲಿ ನಾನು ಏನೇನಿದೆ ನಂದು ರೆಸಲ್ಯೂಷನ್ಸ್ ಅಂತ ಹೇಳ್ತೀನಿ. ಬಾಯ್.